ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರಕೃತಿಯಲ್ಲಿ ನಾವು ಒಲ್ಮೆಯನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತಂತಂದರೆ ಈ ಮರಗಿಡಗಳನ್ನು ನಾವು ರಕ್ಷಣೆ ಮಾಡುವಂಥದ್ದು ನಮ್ಮ ಯುವ ಪೀಳಿಗೆಯ ಒಂದು ಕೆಲಸ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಬಿಎ ವಾರ್ಡ್ 34ರ ಚಿಕ್ಕ ತೋಗೂರು ವ್ಯಾಪ್ತಿಯ ಬೆಲ್ಟೇನ ಅಗ್ರಹಾರದ ಕೆರೆ ಅಂಗಳದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಹಾಗೂ ಸಮಾಜ ಸೇವಕರು ಆದ ವಿನೋದ್ ಕುಮಾರ್ ನೇತೃತ್ವದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ವೇಳೆ ಕಾಂಗ್ರೆಸ್ನ ಪಕ್ಷದ ಯುವ ಮುಖಂಡರು ಆದ ವಿನೋದ್ ಕುಮಾರ್ ಅವರು ಮಾತನಾಡಿ, ಅಭಿವೃದ್ಧಿಯ ಹೆಸರಲ್ಲಿ ಮರ ಗಿಡಗಳನ್ನು ಕಡಿದು ಪರಿಸರ ಹಾಳು ಮಾಡಲಾಗ್ತಾ ಇದೆ. ಅಭಿವೃದ್ಧಿಯ ಜೊತೆಯಲ್ಲಿ ಪರಿಸರ ಉಳಿಸುವ ಕಾರ್ಯವಾಗಬೇಕು. ಪ್ರತಿಯೊಬ್ಬರು ಪ್ರತಿದಿನ ಪರಿಸರ ಉಳಿಸುವಲ್ಲಿ ಕಾರ್ಯನಿರ್ವಹಿಸಬೇಕು ಎಂದಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಯುವಕರು, ಸಾರ್ವಜನಿಕರು ಭಾಗವಹಿಸಿದರು. ಮೊದಲನೇದಾಗಿ ನಾನು ರಾಜ್ಯದ ಮುಖ್ಯಮಂತ್ರಿ ಆದಂತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅಭಿನಂದನೆಗಳನ್ನ ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ಕೊಳ್ತಾ ಇದ್ದೀನಿ. ವಿಶ್ವ ಪರಿಸರ ದಿನ ಅದರ ಅಂಗವಾಗಿ ಇವತ್ತು ನಾವು ವಿಶ್ವ ಪರಿಸರ ದಿನದ ಅಂಗವಾಗಿ ಈ ಒಂದು ಗಿಡ ನೆಡೋ ಕಾರ್ಯಕ್ರಮವನ್ನು ಬೆರಟೇನಗರದ ಚಿತ್ತೋಗೂರು ವಾರ್ಡ್ನ ಬೆರಟೇನಗರದ ಕೆರೆಯ ಅಂಗಳದಲ್ಲಿ ಇವತ್ತು ಹಮ್ಮಿಕೊಂಡಿರುವಂಥಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಈ ಊರಿನ ಎಲ್ಲ ಯುವಕರಿಗೆ ಮತ್ತು ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಸಹ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ಕೊಳ್ತಾ ಇದ್ದೀನಿ. ವಿಚಾರ ಇಷ್ಟೇ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪರಿಸರ ಇಲ್ಲದೆ ನಾವೇನೂ ಇಲ್ಲ. ಇವತ್ತು ನಾವು ಇನ್ನೇಲ್ ಮಾಡ್ತಾ ಇರತಕ್ಕಂಥ ಆಕ್ಸಿಜನ್ ಏನಿದೆ ಸಂಪೂರ್ಣವಾಗಿ ಡೀಸೆಲ್, ಪೆಟ್ರೋಲ್ ಸ್ಮೆಲ್ನಲ್ಲಿ ನಾವು ಬದುಕ್ತಾ ಇರೋಂಥಕ್ಕಂಥದ್ದು. ಇವತ್ತು ಮುಂದಿನ ಪೀಳಿಗೆಗೆ ಇದನ್ನು ಕಾಪಾಡ್ಕೊಂಡು ಹೋಗುವಂತಕ್ಕಂಥ ಗುರಿ ಇದೊಂದು ನಮ್ಮ ಪಣ. ಈ ವಾರ್ಡ್ನಲ್ಲಿ ಮುಂದಿನ ದಿನಗಳಲ್ಲಿ ಸುಮಾರು ಇನ್ನೊಂದು 5 ವರ್ಷದಲ್ಲಿ ಒಂದು 20,000 ಗಿಡಗಳನ್ನು ನೆಡಬೇಕು ಅನ್ನೋಂಥದ್ದು ನಮ್ಮ ಯೋಜನೆ, ನಮ್ಮ ಒಂದು ಪ್ಲ್ಯಾನ್ ಅಂತ ಸಹ ನಮ್ಮ ಅನಿಸಿಕೆ ಸಹ. ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಈ ಒಂದು ಗಿಡ ನೆಡೋ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಮತ್ತು ಏನಿದೆ ಈ ಕೆರೆ ಅಂಗಳ, ಇದಕ್ಕೆ ಸಾಲು ಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಮುಂದಿನ ದಿನಗಳಲ್ಲಿ ಅವರ ಹೆಸರನ್ನು ಇಟ್ಟು ಅವರನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ನಾವು ಇನ್ನೂ ಹೆಚ್ಚಿನ ರೀತಿಯಾಗಿ
ಇವತ್ತು ನೇರಳೆ ಹಣ್ಣಿನ ಗಿಡ ನೆಟ್ಟಿದ್ದೀವಿ, ಮತ್ತು ಮಾವಿನ ಗಿಡ ನೆಟ್ಟಿದ್ದೀವಿ, ಹೊಂಗೆ ಗಿಡ ನೆಟ್ಟಿದ್ದೀವಿ. ಇನ್ನೂ ಅನೇಕ ರೀತಿಯಾದಂಥ ವಿಧ ವಿಧ ಗಿಡಗಳನ್ನ ನೆಟ್ಟು ಈ ವಾರ್ಡ್ನ ಪ್ರಕೃತಿಯನ್ನು ಉಳಿಸೋಂತಕ್ಕಂಥದ್ದು ನಿಮ್ಮೆಲ್ಲರ ಹೊಣೆ. ಈ ಮಾಧ್ಯಮದಲ್ಲಿ ಯಾರು ವೀಕ್ಷಣೆ ಮಾಡ್ತಾ ಇದ್ದೀರಾ ಎಲ್ಲರೂ ಸಹ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಅಂಗಳದಲ್ಲಿ ಒಂದೊಂದು ಗಿಡ ನೆಟ್ಟು ಈ ಪರಿಸರವನ್ನು ಕಾಪಾಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ನಿಮಗೆ ಧನ್ಯವಾದಗಳನ್ನ ತಿಳಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೂ ಇದೇ ಸಂದರ್ಭದಲ್ಲಿ ರಾಷ್ಟ್ರ ಕವಿಗಳಾದಂತಕ್ಕಂಥ ಸನ್ಮಾನ್ಯ ಕುವೆಂಪು ಸಾಹೇಬರನ್ನ ನೆನೆಸ್ಕೊಳ್ಬೇಕು. ಯಾಕಂದರೆ ಅವರೊಂದು ಮಾತು ಹೇಳಿದ್ದಾರೆ, ಪ್ರಕೃತಿಯೇ ಒಲ್ಮೆಯೇ ಸೃಷ್ಟಿಕರ್ತಂಗೆ ಸಲ್ಲುವ ಪೂಜೆಯು ಅಂತೇಳಿ. ಪ್ರಕೃತಿಯಲ್ಲಿ ನಾವು ಒಲ್ಮೆಯನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತಂತಂದರೆ ಈ ಮರಗಿಡಗಳನ್ನು ನಾವು ರಕ್ಷಣೆ ಮಾಡುವಂಥದ್ದು ನಮ್ಮ ಯುವ ಪೀಳಿಗೆಯ ಒಂದು ಕೆಲಸ. ಸೊ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಈ ಒಂದು ಗಿಡ ಮರಗಳನ್ನು ಕಾಪಾಡಿಕೊಂಡು ಈ ಒಂದು ಪ್ರಕೃತಿಯನ್ನು ಕಾಪಾಡುವಂತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತೇನೆ.